ಹಾಗಾದ್ರೆ ಮತ್ತೆ ಒಂದಾದ್ರ ಕನ್ನಡದ ಬಿಗ್ ಸ್ಟಾರ್ಸ್ಗಳು ಮುನಿಸು ಮರೆತು ದರ್ಶನ್ ಪರ ನಿಂತ ಸರ್ಜಾ ಫ್ಯಾಮಿಲಿ. ದರ್ಶನ್ ಪರ ಬ್ಯಾಟ್ ಬೀಸಿದ ಸರ್ಜಾ ಕುಟುಂಬ, ಹಳೆ ಕಹಿ ನೆನಪು ಮರೆತ ಧ್ರುವ ಹಾಗೂ ಅರ್ಜುನ್ ಸರ್ಜಾ. ಸ್ಟೇಜ್ ಮೇಲೆಲ್ಲ ಕೂತಿದ್ರು, ಪಕ್ಕದಲ್ಲಿ ಶಿವಣ್ಣ ಇದ್ರು, ಅವರ ಪಕ್ಕದಲ್ಲಿ ಚಂದನವನದ ಬಹುದೊಡ್ಡ ಸ್ಟಾರ್ಗಳಿದ್ರು. ಧ್ರುವ ಸರ್ಜಾ ಮಧ್ಯ ಚೇರ್ನಲ್ಲಿ ಕೂತ್ಕೊಂಡಿದ್ರು. ದೂರದಿಂದ ದರ್ಶನ್ ನಡ್ಕೊಂಡು ಬರ್ತಾ ಇದ್ರು. ಇನ್ನೇನು ಸ್ಟೇಜ್ ಮೇಲೆ ಹತ್ತಬೇಕು, ಧ್ರುವ ಸರ್ಜಾ ಅವರ ಮುಖ ಸಣ್ಣಗಾಗೋಗಿತ್ತು. ದರ್ಶನ್ ಎಲ್ರಿಗೂ ಕೈ ಕೊಟ್ಟರು, ಆದ್ರೆ ಧ್ರುವ ಸರ್ಜಾ ಕೈ ಕೊಟ್ಟಿರಲಿಲ್ಲ. ನಾನು ಯಾಕೆ ಉದಾಹರಣೆ ಹೇಳ್ತಾ ಇದ್ದೀನಿ ಅಂದ್ರೆ, ಧ್ರುವ ಮತ್ತು ದರ್ಶನ್ ನಡುವೆ ಇದ್ದ ಅಂತರವನ್ನು ನಿಮಗೆ ಅರ್ಥ ಮಾಡ್ತಾ ಇದ್ದೀನಿ. ಹಂಗಿದ್ದಂತಹ ಎರಡು ಸ್ಟಾರ್ಗಳು ಈಗ ಒಂದಾದ್ರ ಎನ್ನುವಂತಹ ವಿಚಾರ ಬಹಿರಂಗಗೊಳ್ತಾ ಇದೆ. ಹಳೆ ಕಹಿ ನೆನಪು ಮರೆತು ಧ್ರುವ ಹಾಗೂ ಅರ್ಜುನ್ ಸರ್ಜಾ. ಡೆವಿಲ್ ಸಿನಿಮಾಗೆ ಆಲ್ ದಿ ಬೆಸ್ಟ್ ಹೇಳಿದ ಅರ್ಜುನ್ ಸರ್ಜಾ. ಇದು ಸ್ಯಾಂಡಲ್ವುಡ್ ನಲ್ಲಿ ಒಳ್ಳೆಯ ಬೆಳವಣಿಗೆ ಕೂಡ. ಈ ಬೆಳವಣಿಗೆ ಇದೇ ರೀತಿ ಮುಂದುವರಿಬೇಕು. ಈ ನೋಡಿ, ಧ್ರುವ ಸರ್ಜಾ ಮತ್ತು ದರ್ಶನ್ ನಡುವೆ ಒಂದು ಲೇಯರ್ ಇತ್ತು, ಒಂದು ಅಂತರ, ಒಂದು ಪರದೆ ಇತ್ತು. ಆ ಪರದೆ ಈಗ ಹರಿದು ಇಬ್ಬರ ಹೃದಯವು ಒಂದಾಗಿದೆ. ಹಿಂಗೆ ಹೇಳಬೇಕಾಗುತ್ತೆ ನಾವು. ಇಬ್ಬರ ಸ್ಟಾರ್ಸ್ಗಳ ನಡುವೆ ಸಮರವನ್ನು ಸೃಷ್ಟಿ ಮಾಡೋದು ಮಾತ್ರ ನಮ್ಮ ಕರ್ತವ್ಯ ಅಲ್ಲ, ಅದು ನಮ್ಮ ಕರ್ತವ್ಯವೇ ಅಲ್ಲ. ಮುನಿಸಾಗಿರ್ತಕ್ಕಂಥ ಎರಡು ಹೃದಯವನ್ನು ಒಂದು ಸೇರಿಸೋದು ನಮ್ಮ ಕರ್ತವ್ಯ. ಹಾಗಾಗಿ ದರ್ಶನ್ಗೆ ಒಳ್ಳೇದಾಗಲಿ, ಸಿನಿಮಾಗೆ ಒಳ್ಳೇದಾಗಲಿ ಎಂದ ಅರ್ಜುನ್. ಜೊತೆಗೆ ಪ್ರಥಮ ವಿಚಾರದಲ್ಲಿ ನಾನು ದರ್ಶನ್ ಪರ ಅಂದ ಧ್ರುವ ಸರ್ಜಾ. ದರ್ಶನ್ ಹಿರಿಯ ನಟ, ಪ್ರಥಮ ಹೇಳಿಕೆ ಸರಿ ಇಲ್ಲ ಎಂದ ಧ್ರುವ. ಸುಖಾಂತ್ಯ ಕಾಣ್ತಾ ಇದೆ ಸ್ಟಾರ್ ನಟರ ಮುನಿಸು. ಇದು ಸ್ಯಾಂಡಲ್ವುಡ್ನಲ್ಲಿ ಒಳ್ಳೆಯ ಬೆಳವಣಿಗೆ ಕೂಡ. ಈ ಬೆಳವಣಿಗೆ ಇದೇ ರೀತಿ ಮುಂದುವರಿಯಬೇಕು. ಆಗ ಸ್ಯಾಂಡಲ್ವುಡ್ ಒಳ್ಳೆಯ ದಿಕ್ಕಿನಲ್ಲಿ ಹೋಗಲು ಸಾಧ್ಯ. ಈ ಚಂದನವನಕ್ಕೇನಾಗಿದೆ ಅನ್ನೋ ಒಂದು ಟೈಟಲ್ ಕೊಟ್ಟು ಪ್ರೋಗ್ರಾಮ್ ಮಾಡೋ ಥರ ಮಾಡ್ಕೋಬೇಡಿ. ಚಂದನವನದ ಲೋಪಗಳ ಬಗ್ಗೆ ನಾವು ಎಷ್ಟಂತ ವರದಿ ಮಾಡೋದು. ಇನ್ನಾದರೂ ನಿಮಗಳ ಜೀವನ ನೆಟ್ಟಿಗಿಡ್ಕೊಳ್ಳಿ. ಅವ್ರು ಕಂಡ್ರೆ ನನಗಾಗಲ್ಲ, ನನಗೆ ಕಂಡ್ರೆ ಅವರಿಗಾಗಲ್ಲ. ನೀವು ಸಿನಿಮಾ ಮಾಡ್ತೀರಿ, ಅವರು ಸಿನಿಮಾ ಮಾಡ್ತಾರೆ. ನಿಮ್ಮಿಂದ ಸರ್ಕಾರಕ್ಕೂ ಒಂದು ಆದಾಯ ಇದೆ. ಕನ್ನಡಿಗರಿಗೂ ಮನರಂಜನೆಯ ದೃಷ್ಟಿಯಲ್ಲಿ ನೀವೆಲ್ಲರೂ ಕೂಡ ಸ್ಟಾರ್ಗಳೇ. ಅಭಿಮಾನಿಗಳ ಪಾಲಿಗೆ ಆರಾಧ್ಯ ದೈವರು. ನಿಮಗೆಲ್ಲ ಒಂದಷ್ಟು ಜವಾಬ್ದಾರಿಗಳಿದ್ದಾವೆ. ಆದರೆ ನೀವಿಬ್ಬರು ನೆಟ್ಟಿಗೆ ಇರ್ತೀರಿ, ಆದರೆ ನಿಮ್ಮ ಅಭಿಮಾನಿಗಳು ಪರಸ್ಪರ ಕಚ್ಚಾಡ್ತಾರೆ. ಎಲ್ಲೋ ಕೂತ್ಕೊಂಡು ಧ್ರುವ ಸರ್ಜಾನ ಫೋಟೋನ ಬೆತ್ತಲೆ ಮಾಡೋದು, ಮತ್ತಿನ್ನೆಲ್ಲೋ ಕೂತ್ಕೊಂಡು ದರ್ಶನ್ ತಲೆಯಲ್ಲಿ ವಿಗ್ ಇಲ್ದಂಗೆ ಚಿತ್ರೀಕರಿಸೋದು. ಅಭಿಮಾನಿಗಳ ನಡುವಿನ ಭಿನ್ನಾಭಿಪ್ರಾಯಗಳು ಕೂಡ ಕಡಿಮೆ ಆಗಬೇಕು ಎನ್ನುವಂತಹದ್ದೇ ಚಂದನವನದ ಒಂದಷ್ಟು ಸ್ಟಾರ್ಗಳ ಅಭಿಪ್ರಾಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.